ಆ ನೀರನ್ನು ನಾವು ಹಿಟ್ಟಿನೊಳಗೆ ತೆಗ್ಗು ಮಾಡಿಕೊಂಡು ಹಾಕ್ಕೊಳ್ತೇವೆ. ಯಾಕಂದ್ರೆ ಅದನ್ನು ಹೆಸರು ಹಾಕ್ಕೊಳ್ಳೋದು ಅಂತ ಹೇಳ್ತೇವೆ. ಈ ಚಲೋತ್ನಾಗ ಕುದ್ದದಲ್ಲ, ಈ ನೀರನ್ನು ತಗೊಂಡು ಆ ಹಿಟ್ಟು ನಡು ತೆಗ್ಗು ಮಾಡಿಕೊಂಡು ಅದರೊಳಗೆ ಸ್ವಲ್ಪ ಸ್ವಲ್ಪ ಹಾಕೋತ ಹಿಟ್ಟನ್ನು ಕಲಿಸ್ತಾ ಒಂದು ಇದನ್ನ ಏನಾದರೂ ಮುಚ್ಚು ಕೈಯಿಂದ ಕಲಿಸ್ತಾ ಹೋಗಬೇಕು. ಇದಕ್ಕೆ ನಾವು ಮುಚ್ಚು ಕೈ ಅಂತ ಹೇಳ್ತೀವಿ. ನೀವೇನು ಹೇಳ್ತೀರೋ ನಮಗೂ ಗೊತ್ತಿಲ್ಲ, ಯಾಕಂದ್ರೆ ಭಾಷಾ ಬದಲೇ ಆಗ್ತದೆ ಬೇರೆ ಬೇರೆ ಕಡೆ. ಅದು ಬೇಕೇ ಬೇಕು ಭಕ್ರಿ ಮಾಡ್ಲಿಕ್ಕತ್ರ. ಆ ಮುಚ್ಚು ಕೈಯಿಂದ ನಾವು ಸರಿಯಾಗಿ ಹಿಟ್ಟನ್ನು ಕಲಿಸ್ತಾ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹೋಗ್ತೀವಿ. ಕೊನೆಗೆ ಸಾಕು. ಇಷ್ಟು ಹಾಕಿದ್ಮೇಲೆ ಈಗ ಆ ಹಿಟ್ಟು ಬಿಸಿ ಹಿಟ್ಟಿತ್ತಲ್ಲ ಅದನ್ನೆಲ್ಲ ಹಿಟ್ಟು ಸರಿಯಾಗಿ ಜೋಡಿಸ್ತೇವೆ. ಇದಕ್ಕೆ ಎಷ್ಟು ತಣ್ಣೀರಬೇಕೋ ಅವಾಗ ನೋಡಿಕೊಂಡು ಹಿಟ್ಟು ಎಲ್ಲ ಸ್ವಲ್ಪ ಆರಿದ ಮೇಲೆ ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ತೇವೆ. ಇದಕ್ಕೆ ಎಷ್ಟು ನೀರು ಬೇಕು, ತಣ್ಣ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಆಮೇಲೆ ಜೋಳದ ಹಿಟ್ಟನ್ನು ಸರಿ ಮಾಡ್ಕೊಳ್ತೇವೆ. ಈ ಭಕ್ರಿ ಮಾಡಬೇಕಾದ್ರೆ ಒಂದೇ ಅಂದ್ರೆ ಸರಿಯಾಗಿ ನಾದ್ಕೊಳ್ಳೋದು. ಹಿಟ್ಟಿಗೆ ನಾವು ಎಷ್ಟು ಚಂದ ನಾದ್ಕೋತೇವೋ, ನಾದೋದು ಅಂದ್ರೇನು ಆ ಹಿಟ್ಟನ್ನು ಕಲಿಸೋದು ಅಂತ ಹೇಳ್ತೇವಲ್ಲ, ಅದಕ್ಕೆ ಹಿಟ್ಟು ನಾದೋದು ಅಂತ ಹೇಳ್ತೇವೆ. ಅದನ್ನು ನಾವು ಎಷ್ಟು ಚಂದ ನಾದ್ತೇವೋ ಅಷ್ಟು ಚಂದ ಭಕ್ರಿ ಬರ್ತದೆ. ಮತ್ತು ಇನ್ನೊಂದಂದ್ರೆ ಭಕ್ರಿ ಹಿಟ್ಟಿಗೆ ಭಾಳ ದಿವ್ಸದ್ದು ಇರಬಾರ್ದು. ಅಂದ್ರೆ ನಾವು ಭಕ್ರಿ ಹಿಟ್ಟು ಹಾಕ್ಸಿದ್ವಿ ಅಂದ್ರೆ ಅದ್ರ ಜೋಳ ಹಾಕ್ಸಿದ್ಮೇಲೆ 15 ದಿವಸ ತನಕ ನಡೀತದೆ. ತಿಂಗಳಾನ್ಗಟ್ಲೆ ಬಿಟ್ಟರೆ ಅದ್ರದ್ದು ಭಕ್ರಿ ಹಿಟ್ಟಿನ ಜಿಗಟ್ ಹೋಗ್ಬಿಡ್ತದೆ ಅಂತ ಹೇಳ್ತೇವೆ. ಅದಕ್ಕೆ ಏನು ಮಾಡಬೇಕು, 15 ದಿವಸಕ್ಕೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ಹಾಕಿಸ್ಕೋಬೇಕು. ನೋಡ್ರಿ, ಈಗ ನಮ್ಮ ಸ್ವಲ್ಪ ನೀರು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಕಲಿಸ್ಲಿಗತ್ತೀವಿ. ಇದು ಅಕ್ಕ ಮಾಡ್ಲಿಗತ್ತಾಳ, ನಾ ಮಾಡ್ಲಿಗತ್ತಿಲ್ಲ, ನಾ ಕಾಮೆಂಟ್ರಿ ಹೇಳಲಿಗತ್ತೀನಿ. ಈಗ ಸರಿಯಾಗಿ ನೀರು ಹಾಕ್ಕೊಂಡು ಆ ಭಕ್ರಿ ಹಿಟ್ಟನ್ನು ನೀಟಾಗಿ ಕಲಿಸ್ಕೋಬೇಕು. ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ಕಲಸಿ ಈಗ ಒಂದೊಂದು ಉಂಡೆಯನ್ನು ಹಾಕೋತ ಹೋಗಬೇಕು. ಹಾಕ್ಕೊಂಡು ಒಂದೊಂದು ತಗೊಂಡು ಅದನ್ನು ನಾದ್ಕೊಂಡು ಅದನ್ನು ಸ್ವಲ್ಪ ಕೈಯಾಗಿ ಬಡ್ಕೊಂಡು ನಂತರ ಭಕ್ರಿಗೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ಯಾಕೆ ಹಿಟ್ಟು ಹಾಕ್ಕೋತೀವಿ ಅಂದರೆ ಭಕ್ರಿ ತಿರುಗಬೇಕು ಅಂತ ಹೇಳಿ. ಈಗ ನೋಡ್ರಿ, ಸ್ವಲ್ಪ ಕೆಳಗೆ ಹಿಂಗೆ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಉಂಡೆ ಅದೇನು ಭಕ್ರಿ ಬಡ್ದಿದ್ವಲ್ಲ, ಕೈಯೊಳಗೆ ಒಂಚೂರು ಬಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ತಾ ಭಕ್ರಿ ಬಡ್ಕೋತ ಹೋಗಬೇಕು. ನಿಮ್ಗೆ ಫಸ್ಟ್ ತ್ರಾಸ ಅನ್ನಿಸ್ತದೆ, ಆದ್ರೆ ಆಮೇಲೆ ನಿಮ್ಗೆ ಅಭ್ಯಾಸ ಆಗ್ಬಿಡ್ತದೆ. ಭಾಳ ಚಂದ ಭಕ್ರಿ ತಿರುಗ್ತವ. ಯಾಕೆ ಹಿಂಗೆ ಬಡಿಬೇಕು ಅಂತಂದ್ರೆ ಎಲ್ಲ ಕಡೆ ಒಂದೇ ರೀತಿ ಒಳಗೆ ಬರಬೇಕದು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗ ಆಗಬಾರ್ದು. ಪೂರ್ಣ ಆ ಭಕ್ರಿ ಎಷ್ಟು ತೆಳ್ಳಗಿರ್ಬೇಕಂತಂದ್ರೆ ಹೌರ್ಗಿರ್ಬೇಕು ಭಕ್ರಿ. ಎಲ್ಲ ಕಡೆ ಒಂದೇ ಸಮ ಬಡಿಬೇಕು. ತಿರುಗಿಸ್ತಾ ಭಕ್ರಿ ಬಡಿತಾ ಹೋದಂಗೆ ಅದೆಲ್ಲ ಕಡೆ ಒಂದೇ ಟೈಪ್ ಆಗ್ತದೆ. ಅದಾದಮೇಲೆ ಭಕ್ರಿ ಹಂಚಿನ ಮೇಲೆ ಹಾಕಿದ್ರೆ ಸಾಕು, ಉಬ್ಬಬೇಕು. ಆ ರೀತಿ ಆಗಬೇಕು. ಒಂದು ಕಡೆ ದಪ್ಪ, ಒಂದು ಕಡೆ ತೆಳ್ಳಗ, ಈ ರೀತಿ ಆಗಬಾರ್ದು. ನಿಮಗೆ ಒಂದ ಕೈಲೇ ಬೇಕಂದ್ರೆ ಒಂದ ಕೈಲೇ ಬಡಿಬಹುದು, ಎರಡು ಕೈಲೇ ಬೇಕಂದ್ರೆ ಎರಡು ಕೈಲೇ ಕೂಡ ಬಡಿಬಹುದು. ಹೆಚ್ಚಾಗಿ ನಮ್ಗೆ ಅಭ್ಯಾಸ ಇರೋದು ಒಂದ ಕೈಲೇ ಅಭ್ಯಾಸದ. ಕೆಲವು ಕಡೆ ಎರಡು ಕೈಯಿಂದ ಬಡಿತಾರ. ನಾ ಹಂಗಲ್ಲ, ಒಂದೇ ಕೈಲಿಂದ ಬಡಿತೀವಿ. ಕೊನೆಗೆ ಸ್ವಲ್ಪ ಇನ್ನೊಂದು ಕೈ ಎಡಗೈನು ಅದಕ್ಕೆ ಹಚ್ಚಿ ನೋಡ್ರಿ ಈ ರೀತಿ ಬಡಿತೀವಿ. ಇದು ಕೊನೆಯದಾಗಿ ಫಸ್ಟ್ ಎಲ್ಲ ನಾವು ಒಂದೇ ಕೈಲೇನೆ ಬಡಿತೀವಿ. ಎಷ್ಟೇ ದೊಡ್ಡ ಭಕ್ರಿ ಇರಲಿ ಅದು ಒಂದೇ ಕೈಯಿಂದನೇ ಮಾಡ್ತೀವಿ. ಈ ರೀತಿ ಭಕ್ರಿ ಮಾಡಿ ಈಗ ಇದನ್ನು ಹಂಚ ಮೇಲೆ ಹಾಕಬೇಕು. ಹಂಚ ಮೇಲೆ ಹಾಕಿ ತಕ್ಷಣ ಏನು ಮಾಡಬೇಕು ಅಂತಂದರೆ ಒಂದು ಬಟ್ಟೆ ಇಟ್ಕೊಂಡಿರ್ಬೇಕು, ಸಣ್ಣ ಬಟ್ಟೆ, ಒಂದು ಪಾತಿಲಿಯೊಳಗೆ ನೀರು ಇಟ್ಕೊಂಡಿರ್ಬೇಕು. ಆ ಭಕ್ರಿಗೆ ನೀರು ಹಚ್ಚಬೇಕು. ಈಗ ಚಪಾತಿಗೆ ನಾವು ಎಣ್ಣೆ ಹಚ್ಚಿ ಬೇಯಿಸ್ತೇವಲ್ಲ, ಅದೇ ರೀತಿ ಇದಕ್ಕೆ ನೀರು ಹಚ್ಚಿ ಬೇಯಿಸ್ತೇವೆ. ಒಂದು ಮೈಗೆ ಮಾತ್ರ ಈ ರೀತಿ ನೀರು ಹಚ್ಚಬೇಕು, ಇನ್ನೊಂದು ಮೈಗೆ ಹಚ್ಚಬಾರ್ದು. ಈ ರೀತಿ ನೀರು ಹಚ್ಚಿದ ತಕ್ಷಣ ಅದನ್ನು ತಿರುಗಿಸಿ ಹೊಳ್ಳಿಸಿ ಹಾಕ್ಬಿಡ್ಬೇಕು. ನೋಡ್ರಿ, ಆ ನೀರು ಹಚ್ಚಬೇಕಾದ್ರೆ ಪೂರ್ಣ ಎಲ್ಲ ಭಕ್ರಿಗೆ ತುಂಬ ಹಚ್ಚಬೇಕು. ಒಂದು ಕಡೆ ಹಚ್ಚಿ ಒಂದು ಕಡೆ ಬಿಡೋದು ಅಂತಲ್ಲ. ಈ ರೀತಿ ಹಚ್ಚಾದ್ಮೇಲೆ ಈಗ ಇದನ್ನು ನಾವು ತಿರುಗಿಸಿ ಹಾಕ್ಕೊಂಡು ಬಿಡ್ತೀವಿ. ಯಾಕಂದ್ರೆ ನೀರು ಹಚ್ಚಿದ ಮೇಲೆ ಭಾಳವತ್ತನ ಹಂಚ ಮೇಲೆ ಬಿಡಬಾರ್ದು, ಅದು ಬಿರುಸಾಗ್ಬಿಡ್ತದೆ, ಮೆತ್ತಗಾಗೋದಿಲ್ಲ. ಅದಕ್ಕೆ ಏನು ಮಾಡಬೇಕು, ಹಚ್ಚಿದ ಮೇಲೆ ಸ್ವಲ್ಪ 1 ನಿಮಿಷದಲ್ಲಿ ಅದನ್ನು ತಿರುಗಿಸಿ ಹಾಕ್ಬಿಡ್ಬೇಕು. ಈ ರೀತಿ ಹಾಕಿ ಈಗ ಇನ್ನೊಂದು ಭಕ್ರಿ ರೆಡಿ ಮಾಡ್ಕೊಳ್ಳಿಕ್ಕೆ ನಾವು ಅದೇನು ಹಿಟ್ಟಿರ್ತದಲ್ಲ ರೆಡಿ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ನೋಡ್ರಿ, ಹೊಳ್ಳಿಸಿ ಹಾಕಿದ ತಕ್ಷಣ ಇಷ್ಟು ಚಂದ ಹಂಚ ಮೇಲೆ ಉಬ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ರೀತಿ ಹಂಚ ಮೇಲೆ ನೀಟಾಗಿ ಎರಡೂ ಕಡೆ ಸರಿಯಾಗಿ ಒತ್ತಿ ಬೇಯಿಸ್ಬೇಕು. ಅದನ್ನು ಈ ಕಡೆ ಭಕ್ರಿ ಬೇಯಿಸ್ಕೋತೇನ, ಆ ಕಡೆ ಇನ್ನೂ ಒಂದು ಭಕ್ರಿ ಬಡ್ಕೋತಿರ್ಬೇಕು. ಒಂದು ಸ್ವಲ್ಪ ಭಕ್ರಿ ಬಡಿಬೇಕು, ಈ ಕಡೆ ಈ ಭಕ್ರಿ ತಿರುವಿ ಹಾಕೋತಿರ್ಬೇಕು. ನೋಡ್ರಿ, ಈ ಕಡೆ ತಿರುವಿ ಭಕ್ರಿ ಹಾಕೋತಾ ಆ ಕಡೆ ಇನ್ನೊಂದು ಭಕ್ರಿ
ಬಡ್ಕೋತ ಈ ರೀತಿ ಎರಡೂ ಬ್ಯಾಲೆನ್ಸ್ ಮಾಡ್ಕೋತ ಇರಬೇಕು. ಅಂದರೆ ಇತ್ಲ ಕಡೆ ಈ ಭಕ್ರಿ ಆಗೋದಕ್ಕೆ ಆ ಭಕ್ರಿ ಹಂಚ ಮೇಲೆ ಹಾಕಲಿಕ್ಕೆ ರೆಡಿ ಇರಬೇಕು. ಈ ರೀತಿ ಭಕ್ರಿ ಮಾಡಿ ಅದನ್ನು ಪಕ್ಕದಲ್ಲಿ ಹಾಕೋತ ಹೋಗಬೇಕು. ಈ ರೀತಿ ಹಾಕಿ ಆಮೇಲೆ ಇಲ್ಲಿ ಬಡಿಸಿ ಕೊಡಬೇಕು. ಭಕ್ರಿ, ಚಟ್ನಿ ಪುಡಿ, ಪಲ್ಯ 2-3 ಥರದ ಪಲ್ಯ ಬೇಕು, ಚಟ್ನಿ ಪುಡಿ ಬೇಕು, ಚಟ್ನಿ ಬೇಕು. ಇದಕ್ಕೆ ಭಕ್ರಿಗೆ ಬರೀ ಒಂದೇ ಸಾಧನೆ ಇದನ್ನ ನಡೆಯೋದಿಲ್ಲ ರೀ. ಅದಕ್ಕೆ 2-3 ಥರದ ಪಲ್ಯ ಬೇಕು, ಚಟ್ನಿ ಪುಡಿ ಬೇಕು, ಮೊಸರು ಬೇಕು. ಮೊದಲು ಈ ರೀತಿ ಎಲ್ಲ ಬಡಿಸಿ ಕೊಟ್ಬಿಟ್ರೆ ಸಾಕು, ನಮಗೂ ಆರಾಮಿರ್ತದೆ, ಅವರಿಗೂ ಆರಾಮಿರ್ತದೆ. ಇನ್ನು ಮುಂದಿನೊಳಗೆ ನಾನು ಜೋಳದ ನುಚ್ಚು ತೋರಿಸ್ಕೊಡ್ತೀನಿ. ಭಾಳ ರುಚಿ ಇರ್ತದೆ ನುಚ್ಚು ತಿನ್ನಲಿಕ್ಕೆ. ಮುಂದಿನ ವಿಡಿಯೋದ ಮತ್ತೆ ಸಿಗ್ತೀನಿ. ನಮಸ್ಕಾರ.